ನೋಡಿ, ಇಂದಿನಿಂದ ಎಸ್ಎಸ್ಎಲ್ಸಿ ಪರೀಕ್ಷೆಗಳು ಆರಂಭ ಆಗ್ತಾ ಇದೆ. ಇದೇ ವಿಚಾರವಾಗಿ ಇದೀಗ ಸಿಎಂ ಸಿದ್ದರಾಮಯ್ಯ ಶುಭ ಹಾರೈಸಿದ್ದಾರೆ ವಿದ್ಯಾರ್ಥಿಗಳಿಗೆ ಟ್ವೀಟ್ ಮಾಡುವ ಮೂಲಕ. ಎಲ್ಲಾ ಮಕ್ಕಳಿಗೂ ಕೂಡ ಶುಭವಾಗಲಿ, ಉತ್ತಮ ಅಂಕ ಜೊತೆ ಭವಿಷ್ಯ ಉಜ್ವಲವಾಗಲಿ, ಎಲ್ಲರಿಗೂ ಕೂಡ ಶುಭ ಹಾರೈಸ್ತೀನಿ ಅಂತ ಹೇಳಿ ಸಿಎಂ ಟ್ವೀಟ್ ಮಾಡಿದ್ದಾರೆ. ಎಕ್ಸ್ ಮೂಲಕ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಶುಭ ಹಾರೈಸಿದ್ದಾರೆ. ಶೈಕ್ಷಣಿಕ ಜೀವನದ ಒಂದು ಮಹತ್ವದ ಘಟ್ಟ ಇದು. ಎಸ್ಎಸ್ಎಲ್ಸಿ ಪರೀಕ್ಷೆ ಇಂದಿನಿಂದ ಆರಂಭ ಆಗ್ತಾ ಇದೆ. ಹಾಗಾಗಿ ಎಲ್ಲಾ ವಿದ್ಯಾರ್ಥಿಗಳಿಗೆ ಶುಭ ಆಗಲಿ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಇಬ್ಬರೂ ಕೂಡ ಟ್ವೀಟ್ ಮಾಡಿದ್ದಾರೆ. ಯಾವುದೇ ಆತಂಕ ಬೇಡ, ಭಯವಿಲ್ಲದೆ ಪರೀಕ್ಷೆಯನ್ನು ಎದುರಿಸಿ, ಜಯ ನಿಮ್ಮದಾಗುತ್ತೆ ಅಂತ ಹೇಳಿ ಡಿಸಿಎಂ ಡಿಕೆ ಶಿವಕುಮಾರ್ ಟ್ವೀಟ್ ಮಾಡಿದ್ದಾರೆ. ಹೆದರ್ಕೊಳ್ಳೋದು, ಗಾಬರಿ ಆಗೋದು, ಭಯ ಪಡೋದು ಬೇಡ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಇಬ್ಬರೂ ಕೂಡ ಟ್ವೀಟ್ ಮಾಡುವ ಮೂಲಕ ವಿದ್ಯಾರ್ಥಿಗಳಿಗೆ ಶುಭ ಹಾರೈಸಿದ್ದಾರೆ, ಅಭಿನಂದಿಸಿದ್ದಾರೆ. ಎಲ್ಲರೂ ಕೂಡ ಚೆನ್ನಾಗಿ ಬರೀರಿ ಅಂತ ಹೇಳಿ. ಇನ್ನು ಸಿಎಂ ಸಿದ್ದರಾಮಯ್ಯ ಅವರು, ನಮ್ಮ ಸರ್ಕಾರ ಶಿಕ್ಷಣ ಕ್ಷೇತ್ರದಲ್ಲಿ ಸಾಕಷ್ಟು ವಿದ್ಯಾರ್ಥಿ ಸ್ನೇಹಿ ಸುಧಾರಣೆಗಳನ್ನು ಅಳವಡಿಸಿಕೊಂಡಿದೆ. 3 ಹಂತದಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆಯನ್ನು ನಡೆಸಲಾಗ್ತಿದೆ. ಒಂದು ವೇಳೆ ಮೊದಲ ಹಂತದ ಪರೀಕ್ಷೆಯಲ್ಲಿ ಕಡಿಮೆ ಅಂಕ ಬಂದರೆ ಅಥವಾ ಅನುತ್ತೀರ್ಣರಾದರೆ 2ನೇ ಹಂತ 3ನೇ ಹಂತದಲ್ಲೂ ಕೂಡ ಪರೀಕ್ಷೆ ಬರೆಯಲು ಅವಕಾಶ ಇರುತ್ತೆ. ಹಾಗಾಗಿ ಯಾರೂ ಕೂಡ ಹೆದರ್ಕೊಳ್ಳೋದು ಬೇಡ ಅಂತ ಹೇಳಿ ಇಲ್ಲಿ ಸಿಎಂ ಮಾಡಿರುವಂತಹ ಟ್ವೀಟ್ ಇದು. ಯಾವುದೇ ವಿದ್ಯಾರ್ಥಿಗಳು ಆತಂಕಕ್ಕೆ ಒಳಗಾಗೋದು ಬೇಡ, ಆತ್ಮವಿಶ್ವಾಸದಿಂದ ಪರೀಕ್ಷೆಯನ್ನ ಬರೀರಿ. ಹಾಗಾಗಿ 2 ಹಂತದಲ್ಲಿ ಇಲ್ಲಿ ಪರೀಕ್ಷೆಗಳನ್ನ ಬರೆಯಲಾಗುತ್ತೆ. ಇಫ್ ಇನ್ ಕೇಸ್ ಅಲ್ಲೂ ಫೇಲ್ ಆಯ್ತಾ 3ನೇ ಹಂತದಲ್ಲಿ ಪರೀಕ್ಷೆ ಬರೀಲಿಕ್ಕೆ ಅವಕಾಶ ಇರುತ್ತೆ. ಹಾಗಾಗಿ ಆತಂಕಕ್ಕೆ ಒಳಗಾಗೋದು, ಹೆದರ್ಕೊಳ್ಳೋದು ಅದೆಲ್ಲವೂ ಬೇಡ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಇಬ್ಬರೂ ಕೂಡ ಟ್ವೀಟ್ ಮಾಡುವ ಮೂಲಕ ಶುಭ ಹಾರೈಸಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಈ ರೀತಿಯಾಗಿ ವಿದ್ಯಾರ್ಥಿಗಳಿಗೆ ಒಂದು ಪಾಸಿಟಿವ್ ಎನರ್ಜಿ ಕೊಡುವ ಮೂಲಕ ಶುಭ ಹಾರೈಸಿದ್ದಾರೆ. ಯಾರು ಕೂಡ ತಲೆ ಕೆಡಿಸ್ಕೊಳ್ದಿರಾ, ಹೆದರ್ಕೊಳ್ದಿರಾ ಎಕ್ಸಾಮ್ಸ್ ಬರೀದಿ ಅಂತ ಹೇಳಿ. ಮತ್ತೊಂದು ಕಡೆ ಯಾದಗಿರಿಯಲ್ಲಿ ಪರೀಕ್ಷಾ ಕೇಂದ್ರದಿಂದ ಒಂದು ಎಡವಟ್ಟಾಗಿದೆಯಂತೆ. ಪರೀಕ್ಷಾ ಕೇಂದ್ರದ ಹೆಸರು, ಅಡ್ರೆಸ್, ಮುದ್ರಣದಲ್ಲಿ ಎಡವಟ್ಟಾಗಿದೆ. ಲುಂಬಿನಿ ಗಾರ್ಡನ್ ಸಮೀಪದಲ್ಲಿರುವಂತಹ ಸಭಾ ಹೈಸ್ಕೂಲ್ ಪರೀಕ್ಷಾ ಕೇಂದ್ರ ಇದು. ಆದರೆ ಪರೀಕ್ಷಾ ಕೇಂದ್ರ ಗಂಜ್ ರಸ್ತೆ ಅಂತ ಹೇಳಿ ಹಾಲ್ ಟಿಕೆಟ್ನಲ್ಲಿ ಉಲ್ಲೇಖ ಆಗಿದೆ, ನಮೂದು ಮಾಡಲಾಗಿದೆ. ಹಾಲ್ ಟಿಕೆಟ್ನಲ್ಲೇ ತಪ್ಪಾಗಿದೆ. ಪರೀಕ್ಷಾ ಕೇಂದ್ರದ ಹೆಸರು ಮುದ್ರಣ ಶಾಲೆ ಲುಂಬಿನಿ ಗಾರ್ಡನ್ ಹತ್ರ ಸ್ಥಳಾಂತರವಾಗಿ ಸುಮಾರು ವರ್ಷ ಕಳೆದರೂ ಕೂಡ ಇನ್ನೂ ಕೂಡ ಸಭಾ ಶಾಲೆಯ ವಿಳಾಸ ಬದಲು ಮಾಡೇ ಇಲ್ಲ ಶಿಕ್ಷಣ ಇಲಾಖೆ. ದೂರದ ಹಳೆ ವಿಳಾಸದ ಹೆಸರನ್ನ ನಮೂದು ಮಾಡಿದ್ದಾರಂತೆ. ಪರೀಕ್ಷಾ ಕೇಂದ್ರ ಹುಡುಕಲು ವಿದ್ಯಾರ್ಥಿಗಳು ಹಾಗೂ ಪೋಷಕರು ಅಲ್ದಾಡಿದ್ದಾರೆ. ಶಿಕ್ಷಣ ಇಲಾಖೆ ಎಡವಟ್ಟಿಗೆ ವಿದ್ಯಾರ್ಥಿಗಳು ಹಾಗೂ ಪೋಷಕರು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ನೋಡಿ, 10 ಕಾಲಿಂದ ಎಕ್ಸಾಮ್ಸ್ ಆರಂಭ ಆಗ್ತಿದೆ. ನೀನು ನಮ್ಮ ಸ್ಕೂಲ್ ಎಷ್ಟಾಗಿ ನಚಕತ್ತಿ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವನಗೌಡ ಪಾಟೀಲ್. ಬಸವನಗೌಡ, ಇಲ್ಲಿ ಪ್ರತಿ ಬಾರಿ ಇದೇ ಆಗುತ್ತೆ ಅಂತ ಅನ್ಸುತ್ತೆ. ಅಂತಂದ್ರೆ ಇದೇನು ಹೊಸ ವಿಚಾರ ಅಲ್ಲ. ಬೇರೆ ಬೇರೆ ಶಾಲೆಗಳಲ್ಲೂ ಕೂಡ ಇಂಥದ್ದು ಘಟನೆ ಆಗೋಗಿದೆ. ಅಂತಂದ್ರೆ ಅವರಿಗೆ ಯಾವೊಂದು ಕೇಂದ್ರದಲ್ಲಿ ಇರುತ್ತೋ ಅದು ಅಡ್ರೆಸ್ ಇರೋದಿಲ್ಲ, ಅಥವಾ ಹಾಲ್ ಟಿಕೆಟ್ ಅಲ್ಲಿ ಬೇರೆ ಅಡ್ರೆಸ್ ಇರುತ್ತೆ. ಇದು ಮತ್ತೊಂದು ಎಡವಟ್ಟು ಯಾದಗಿರಿಯಲ್ಲಿ ಆಗಿರುವಂಥದ್ದು. ಹಾಗಾಗಿ ಹೇಗೆ ಎಡವಟ್ಟು ಹೇಗೆ ಮಾಡ್ಕೊಂಡ್ರಿ ಇವರು? ಅದರಲ್ಲೂ ಕೂಡ SSLC ಎಕ್ಸಾಮು ಯಾವುದು ಆಟ ಅಲ್ಲ, ಅದು ತಮಾಷೆ ಅಲ್ಲ. ಈ ಸಿಬ್ಬಂದಿ ಏನ್ ಮಾಡ್ತಿದ್ರು ಅಂತ? ರೋಶಿನಿ, ಏನು SSLC ಪರೀಕ್ಷಾ ಕೇಂದ್ರದಲ್ಲಿ ಏನು ಮಹಾ ಎಡವಟ್ಟಾಗಿದೆ ಅಂತಾನೆ ಹೇಳ್ಬೋದು. ಅಂದ್ರೆ ಏನು SSLC ಪರೀಕ್ಷಾ ವಿದ್ಯಾರ್ಥಿಗಳು ಕೂಡ ಸಾಕಷ್ಟು ಸಂಕಷ್ಟ ಪಟ್ಟಿದ್ದಾರೆ. ಏನು ಇಂದು ರಾಜ್ಯಾದ್ಯಂತ SSLC ಪರೀಕ್ಷಾ ಕೇಂದ್ರ ಕೂಡ ಆರಂಭಗೊಂಡಿದ್ದಾವೆ. ಹಾಗಾಗಿ ಪರೀಕ್ಷಾ ಕೇಂದ್ರದ ಹೆಸರು ಅಂದ್ರೆ ಹಾಲ್ ಟಿಕೆಟ್ ನಲ್ಲಿ ಅಡ್ರೆಸ್ ಕೂಡ ತಪ್ಪಾಗಿ ಎಡವಟ್ಟಾಗಿದೆ. ಹಾಗಾಗಿ ಅಡ್ರೆಸ್ ಕೂಡ ತಪ್ಪಾಗಿದೆ. ಯಾದಗಿರಿಯಲ್ಲಿ ಲುಂಬಿನಿ ಗಾರ್ಡನ್ ಸಮೀಪದಲ್ಲಿರುವಂತಹ ಸಭಾ ಹೈಸ್ಕೂಲ್ ಪರೀಕ್ಷಾ ಕೇಂದ್ರದಲ್ಲಿ ಹಾಲ್ ಟಿಕೆಟ್ ಅಲ್ಲಿ ನಂಬರ್ ಇದೆ. ಹಾಗಾಗಿ ಹಾಲ್ ಟಿಕೆಟ್ ತಪ್ಪಾಗಿದ್ರಿಂದ ಮಕ್ಕಳು ಕೂಡ ಸಾಕಷ್ಟು ಹರಸಾಹಸ ಹಾಲ್ ಟಿಕೆಟ್ ಪರೀಕ್ಷಾ ಕೇಂದ್ರವನ್ನು ಹುಡುಕಲು ಹರಸಾಹಸ ಪಟ್ಟರಂತಾನೆ ಹೇಳ್ಬೇಕಾಗುತ್ತೆ. ರೋಶಿನಿ, ಪರೀಕ್ಷಾ ಕೇಂದ್ರದಲ್ಲಿ ಅಡ್ರೆಸ್ ಎಡವಟ್ಟಾಗಿದ್ದಕ್ಕೆ ಮಕ್ಕಳ ತೀವ್ರ ಸಂಕಷ್ಟ ಕೊಟ್ಟು ಬೇಸತ್ತುಗೊಂಡಿದ್ದಾರೆ ಪರೀಕ್ಷಾ ಕೇಂದ್ರದ ವಿರುದ್ಧ. ಹಾಗಾಗಿ ಆ ಮಕ್ಕಳು ಕೂಡ ಈಗಾಗಲೇ ಸ್ಕೂಲಿಗೆ ತಲುಪಿದ್ದಾರೆ. ಆದ್ರೂ ಕೂಡ ಶಿಕ್ಷಣ ಇಲಾಖೆ ಒಂದ್ ಹೆಜ್ಜೆ ಮುಂದೆ ಇಟ್ಟು ಹಾಲ್ ಟಿಕೆಟ್ ಅನ್ನು ನಮೂದಿಸಬೇಕಾದ್ರೆ ಅಡ್ರೆಸ್ ಕರೆಕ್ಟ್ ಆಗಿ ನೀಡ್ಬೇಕೆಂಬುದು ಮಕ್ಕಳ ಆಗ್ರಹವಾಗಿದೆ ಅಂತಾನೆ ಹೇಳ್ಬೋದು. ರೋಶಿನಿ, ಥ್ಯಾಂಕ್ ಯು ಪಾಟೀಲ್ ನಿಮ್ಮೆಲ್ಲ ಮಾಹಿತಿಗಾಗಿ. ನೋಡಿ, ಇಲ್ಲಿ ಶಾಲೆಯ ಸಿಬ್ಬಂದಿ ಬಹುಶಃ ಇಲ್ಲೇನೋ ಎಡವಟ್ಟು ಮಾಡ್ಕೊಂಡಿದ್ದಾರೆ, ಹಾಗಾಗಿ ನಿರ್ಲಕ್ಷ್ಯ ವಹಿಸಿದ್ದಾರೆ ಅನ್ನೋದು ಗೊತ್ತಾಗ್ತಿದೆ.
ಹಾಲ್ ಟಿಕೆಟ್ ಮೇಲೆ ಹಿಂಗೆ ಹಾಕಿದ್ರೆ ಸ್ವಲ್ಪ ಕನ್ಫ್ಯೂಸ್ ಆಗ್ಯದ ಭಾಳ ಮಂದಿಗೆ. ಅಲ್ಲೇ ಆದಂತ ತಿಳ್ಕೊಂಡಿದ್ದೀರಿ ನಮ್ಮ ಸರಿ ಕೇಳಿದ್ಮೇಲೆ ಹ್ಞೂ ಅಂದ್ರೆ ಗೊತ್ತಿರಲಿಲ್ಲ ಅಂದ್ರೆ ಆ ಸೈಡ್ ಆ ಕಡೆ ನಿಮ್ಮ ಫ್ರೆಂಡ್ಸ್ ಯಾರ ಅಲ್ಲಿ ಗಂಜಿ ಏರಿಯಾಕ್ಕೆ ಹೋಗಿ ಬಂದಾರಮ್ಮ? ಸರ್ ಗೊತ್ತಿಲ್ಲ ಅದು. ಅಂದ್ರೆ ನಿಮಗೆಲ್ಲ ಹಿಂಗೆ ಗಂಜಿ ಏರಿಯಾ ಇದ್ದಕ್ಕೆ ಅದು ಅಡ್ರೆಸ್ ಅಲ್ಲಿ ಅದ ಇದು ಇದಕ್ಕೆ ಕನ್ಫ್ಯೂಸ್ ಆಗ್ಯದ. ಲಾಲ್ ಸಿಂಗ್ ಪಾಂಡ್ಯನಿಂದ ನಾವು ಸಾಲಿ ಓದಿಲ್ಲ ರೀ ಸರ್, ಹುಡ್ಕೊಂಡಿದ್ದೀವಿ ನಿಮಗೆ ಸಾಲಿ ಆಗಂತ ಹೇಳಿದ್ರು, ಆಟೋದವ್ರಿಗೆ ಕೇಳಿದ್ವಿ ನೀವು ಬಂದಿವ್ರಿ ಸರ್. ಮತ್ತೆ ಅಲ್ಲಿ ಅದ್ರ ಬಗ್ಗೆ ಕೇಳ್ಕೊಂಡ್ರಿ, ಯಾರ್ಯಾರಿಗೆ ಕೇಳ್ಕೊಂಡ್ರಿ ಗಂಜಿ ಏರಿಯಾ ಅಂತ ಇತ್ತಲ್ಲ ಆಸ್ತಿಗೆ ಬಗ್ಗೆ ನಮ್ಮದು ಹುಡುಗಿ ತೊಗೊಂಡ್ರಿ, ಒಬ್ಬ ಮನುಷ್ಯ ಭೇಟಿ ಆಗಿದ್ರೆ ಅವನಿಗೆ ಇಟ್ಕೊಂಡಿದ್ದೆ ಅವ್ನು ತೋರಿಸಿದ ಆಸ್ತಿ ಎಲ್ಲ ಕೇಳೋದು ಮಾಡ್ಕೊಂಡು ಬಂದಿರಿ ಇಲ್ಲಿ. ಹಾಂ, ಇಲ್ಲಿ ಹೆಂಗ್ ಹುಡ್ಕೊಂಡು ಬಂದಿರಿ ಈಗ ಅವ್ರಿಗೆಲ್ಲ ಹಾಗಾಗಿ ಇದೀಗ ಯಾದಗಿರಿಯಲ್ಲೂ ಕೂಡ ಈ ರೀತಿಯಾಗಿ ಸಮಸ್ಯೆ ಆಗಿದೆ ಅನ್ನುವಂಥದ್ದು ಇಲ್ಲಿರುವಂತಹ ಪೋಷಕರು ಹಾಗೂ ವಿದ್ಯಾರ್ಥಿಗಳು ಹೇಳ್ತಾ ಇರುವಂಥದ್ದು.